ನಮ್ಮ ಕಾನೂನು ಪ್ರಕಾರ ನಮ್ಮ ನೆಲದ ಕಾನೂನು ಪ್ರಕಾರ ಏನು ಅವ್ನಿಗೆ ಶಿಕ್ಷೆ ಆಗಬೇಕು ಆಗಲೇಬೇಕು. ಏಕೆಂದರೆ ಒಬ್ಬ ಮನುಷ್ಯ, ಅವರು ಮನುಷ್ಯರೇ, ನಾವು ಮನುಷ್ಯರೇ. ಪಬ್ಲಿಕ್ ಅಂದರೆ ಏನು ತಿಳ್ಕೊಂಬಿಟ್ಟಿದ್ದಾರೆ, ಇವರು ಜನಸೇವಕರು, ಜನನಾಯಕರು, ಅವರು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇರೋವಂಥ ಮನುಷ್ಯ, ಒಳ್ಳೆ ಇದು ಫ್ಯಾನ್ಸ್ ಇರೋವಂಥ ಮನುಷ್ಯ. ಈ ಥರ ಎಲ್ಲ ಮಾಡಬಾರ್ದು. ಮಾಡೋದು ಅದು ಅಪರಾಧ ಅಲ್ವಾ? ಅವ್ರು ಅರ್ಥ ಮಾಡ್ಕೋಬೇಕು. ಏನು ಕಾನೂನು ಆಗಬೇಕು ಅದು ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದಾಗಲೇಬೇಕು. ಯಾರೋ ರಾಜಕಾರಣಿಗಳಾಗಿರ್ಬೋದು, ಅವ್ರಿಗೆ ವೈಯಕ್ತಿಕವಾಗಿರ್ಬೋದು, ಯಾರೂ ಸಹ ಸಪೋರ್ಟ್ ಮಾಡಬಾರ್ದು. ಈ ಕಾನೂನಲ್ಲಿ, ಈ ನೆಲದ ಕಾನೂನಲ್ಲಿ ಏನಿದೆಯೋ ಅದು ಶಿಕ್ಷೆ ಆಗಲೇಬೇಕು ದರ್ಶನ್ಗಾಗಿ. ಏಕೆಂದರೆ ದರ್ಶನ್ ಆಗಲಿ ಇನ್ನೊಬ್ಬರಾಗಿರಲಿ, ಇದು ಬೇರೆಯವ್ರಿಗೆ ಪಾಠವಾಗುತ್ತೆ. ಈಗ ಇವ್ರನ್ನ ಸುಮ್ಮನೆ ಬಿಟ್ಬಿಟ್ರೆ ಬೇರೆಯವರು ಇದು ಮಾಡೋದು ತಪ್ಪೇನಿಲ್ಲ, ಮಾಡ್ತಾರೆ. ಸರ್, ಮೆಸೇಜ್ ಮಾಡೋಕ್ಕಂತ ಕೊಲೆ ಮಾಡೋವಂಥ ಇದಕ್ಕೆ ಇವ್ರು ಹೋಗಿ ಕೀಳ್ಮಟ್ಟಿಗೆ ಇಳಿಬಾರ್ದಲ್ಲ. ಮೆಸೇಜ್ ಮಾಡಿದ್ರೆ ಕಾನೂನಿದೆ, ಕ್ರೈಮ್ ಬ್ರಾಂಚ್ ಇದೆ, ಪೊಲೀಸ್ನವ್ರು ಇದ್ದಾರೆ. ಅದೆಲ್ಲ ಏನಕ್ಕೆ? ಇವರು ನಾನು ದಪ್ಪಾಗಿದ್ದೀನಿ, ನಾನು ಬಾಡಿ ಬಿಲ್ಡ್ರು, ಇವ್ರು ನಾನು ಇದು ದುಡ್ಡಿದೆ ನನ್ನ ಹತ್ರ, ಅಹಂಕಾರ ತೋರಿಸಿ. ಮನುಷ್ಯನಿಗೆ ಅಹಂಕಾರ ಇರ್ತದೆ, ದುರಹಂಕಾರ ಇರಬಾರ್ದು. ಈ ದುರಹಂಕಾರಕ್ಕೆ ದೇವರೇ ತಕ್ಕ ಪಾಠ ಕಲ್ತಿದ್ದಾನೆ. ಅದು ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದರೆ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು. ಕಾನೂನು ರೀತಿ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಮಾಡಬೇಕು ಅವ್ರಿಗೆ. ಸರ್, ನಾವು ಅಭಿಮಾನಿಗಳು ಪ್ರಶ್ನೆ ಬೇಡ. ಈಗ ನಾವು ಅಭಿಮಾನಿಗಳು ಎಲ್ಲ ಈ ರೀತಿ ರಾಜ್ಕುಮಾರ್ ಅಭಿಮಾನಿಗಳು ದೇವರಂತ ಇದ್ದರು. ವಿಷ್ಣುವರ್ಧನ್ ಸಾರು, ಅಂಬರೀಷ್ ಅಣ್ಣ, ಎಲ್ಲರಿಗೂ ಅಭಿಮಾನಿಗಳಿಲ್ವಾ? ಅವ್ರು ಯಾವ ರೀತಿ ಇದ್ದರು, ಅವರ ದಾರಿನಲ್ಲಿ ಇವ್ರು ನಡೆಯೋಕ್ಕೆ ಇವ್ರಿಗೆ ಬರಲ್ಲ, ಆಯಿತಾ? ಹಾಗಾಗಿ ಅಭಿಮಾನಿಗಳಿಗೂ ಹೇಳ್ತೀನಿ, ಮನವಿ ಮಾಡ್ಕೊತಾ ಇದ್ದೀನಿ, ನೀವು ಈ ಅಭಿಮಾನಿಗಳಾಗಿ ಕಾನೂನಿಗೆ ಮತ್ತು ಈ ರಾಜ್ಯದ ಈ ಕ್ರೈಮ್ಗೆ ನೀವು ಅಭಿಮಾನಿಗಳಾಗಬೇಡಿ. ನೀವು ಮನುಷ್ಯನಿಗೆ ಅಭಿಮಾನಿ ಆಗಿ ಸಂತೋಷ. ನಮಗೆ ಈ ಕ್ರೈಮ್ ಮಾಡೋರಿಗೆ, ಹೊಡೆಯೋರಿಗೆ, ಬಡಿಯೋರಿಗೆ ಅಭಿಮಾನಿಗಳಾದರೆ ನಿಮ್ಗೆ ಯಾವುದೇ ಥರದ ನಿಮಗೆ ಮರ್ಯಾದೆ ಇರೋದಿಲ್ಲ, ನಿಮಗೂ ಅವ್ರ ರೀತಿಯೇ ಬೆಲೆ ಸಿಗಲ್ಲ. ಹಾಗಾಗಿ ನಾನು ಮನವಿ ಮಾಡ್ಕೋತೀನಿ ಅಭಿಮಾನಿಗಳಿಗೆ, ನೀವು ನಿಮ್ಮ ಕೆಲಸ ಮಾಡಿ, ಫಿಲಿಮಲ್ಲಿ ಥಿಯೇಟ್ರಲ್ಲಿ ಹೋಗಿ ಫಿಲಿಮ್ ನೋಡಿ, ಆಯ್ತಾ? ಇಲ್ಲಿ ಇದು ಕ್ರೈಮನ್ನ ಕಾನೂನನ್ನ ಕೈ ತೊಗೊಳ್ಳೋವಂಥವ್ರಿಗೆಲ್ಲ ನೀವು ಅಭಿಮಾನಿಗಳಾದರೆ ನೀವು ಅದೇ ರೀತಿಯಲ್ಲಿ ಇರ್ತೀರ. ಒಳ್ಳೆಯದು ಜನರಿಗೆ, 4 ಜನರಿಗೆ ಒಳ್ಳೆಯ ಸಂದೇಶ ಹೋಗುವಂಥ ಕೆಲಸ ಮಾಡಿ. ನಿಮಗೆ ಅವಾಗ ಅಭಿಮಾನಿಗೆ ತಕ್ಕಂತೆ ನಿಮಗೆ ಅಭಿಮಾನಿಗಳಿಗೆ ಉತ್ತರ ಸಿಗತ್ತೆ ಅಂತ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.